ವೃಷಭ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ನಿಮ್ಮ ಮೇಲೆ ಶನೇಶ್ವರನ ಒಂದು ವಿಶೇಷವಾದ ಪ್ರಭಾವದ ರಹಸ್ಯ ನಿಮಗೆ ಗೊತ್ತಿದೆಯಾ? ಶನೇಶ್ವರನ ಆರಾಧನೆಯನ್ನ ನೀವು ಯಾಕೆ ಮಾಡಬೇಕು ಅನ್ನುವಂತಹ ವಿಚಾರ ನಿಮಗೆ ಗೊತ್ತಿದೆಯಾ? ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೇನೆ. ನಿಮ್ಮ ವೈಯಕ್ತಿಕ ಜಾತಕ ಅಷ್ಟೇ ಅಲ್ಲದೆ ನಿಮ್ಮ ರಾಶಿ ಲಗ್ನ, ಈಗ ವೃಷಭ ರಾಶಿ ವೃಷಭ ಲಗ್ನ ಅಂತ ಅನ್ಕೊಳ್ಳೋಣ. ಇದರಿಂದ ಶನೇಶ್ವರ ಎಷ್ಟನೇ ಮನೆ ಅಧಿಪತಿ ಗೊತ್ತಾ? ನಿಮಗೆ 9 ಹಾಗೂ 10ನೇ ಮನೆಯ ಅಧಿಪತಿ ಶನೇಶ್ವರ ಗ್ರಹನಾಗಿರ್ತಾನೆ. ನೀವು ವೃಷಭ ರಾಶಿಯವರಾಗಿದ್ದು ನಿಮ್ಮ ತಂದೆಗೆ ಹಾಗೂ ನಿಮಗೆ ತುಂಬಾ ಬಾಂಧವ್ಯ ಚೆನ್ನಾಗಿಲ್ಲ, ಯಾವಾಗೂ ಅಪ್ಪ ಮಕ್ಕಳು ನೀವು ಕಿತ್ತಾಡ್ತಾನೆ ಇರ್ತೀರಾ ಅಂತಂದ್ರೆ ಅಲ್ಲಿ ಶನೇಶ್ವರನ ಪ್ರಭಾವ ಬಹಳ ವಿಶೇಷವಾಗಿರ್ತದೆ. ಶನಿ ಎಲ್ಲಿದ್ದಾನೆ ಜಾತಕದಲ್ಲಿ ಅನ್ನುವಂಥದ್ದು ನೋಡಿಸ್ಕೊಳ್ಬೇಕಾಗ್ತದೆ, ಶನೇಶ್ವರ ಆರಾಧನೆ ಮಾಡಬೇಕಾಗ್ತದೆ. ಇನ್ನು ನಿಮ್ಮ ಹಾಗೂ ನಿಮ್ಮ ತಂದೆಯವರ ಬಾಂಧವ್ಯ ಚೆನ್ನಾಗಿದೆ, ಬಟ್ ನಿಮ್ಮ ತಂದೆಯವರ ಆರೋಗ್ಯ ಯಾವಾಗಲೂ ಕೈ ಕೊಡ್ತಾ ಇರ್ತದೆ ಅಂತಂದ್ರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಶನಿ ಎಲ್ಲಿದ್ದಾನೆ ಅಂತ ನೋಡ್ಕೊಂಡ್ಬಿಡ್ಬೇಕು. ಇಲ್ಲ ಅಂದ್ರೆ ಅದು ಯಾವುದೂ ಸಮಸ್ಯೆ ಇಲ್ಲ, ಎಲ್ಲ ಚೆನ್ನಾಗಿದೆ ಗುರುಳೆ, ಆದರೆ ಪಿತ್ರಾರ್ಜಿತ ಆಸ್ತಿ ಸಿಕ್ಕಾಬಿಟ್ಟೆ ಇದೆ, 1 ರೂಪಾಯಿ ನಂಗೆ ಸಿಗ್ತಾ ಇಲ್ಲ ಅಂತಲೋ, ಅಥವಾ ನನ್ನ ಪಾಲಿಂದ ಏನು ಬರಬೇಕು ಅದನ್ನು ನ್ಯಾಯತ್ವ ನನಗೆ ಕೊಡ್ತಾ ಇಲ್ಲ ಅಂತಲೋ, ಎಷ್ಟು ಪ್ರಯತ್ನ ಮಾಡಿದ್ರು ಪಿತ್ರಾರ್ಜಿತ ಆಸ್ತಿ ಸರಿಯಾಗಿ ವಿಂಗಡಣೆನೇ ಆಗ್ತಾ ಇಲ್ಲ, ಆ ವಿಷಯ ಪ್ರಸ್ತಾಪವೇ ಮಾಡುವ ಇದು ಆಗ್ತಾ ಇಲ್ಲ, ಪ್ರಯತ್ನವೇ ವಿಫಲ ಆಗ್ತಾ ಇದೆ, ಪಿತ್ರಾರ್ಜಿತ ಆಸ್ತಿ ಪಡಿಲಿಕ್ಕೆ ಆಗ್ತಾ ಇಲ್ಲ ಅಂತಲೋ, ಅಥವಾ ಪಿತ್ರಾರ್ಜಿತ ಆಸ್ತಿ ಸಿಕ್ಬಿಡ್ತು ಬಟ್ ನಿಮ್ಗೆ ಅದು ಸಮಾಧಾನ ಇಲ್ಲ, ಏನು ಮಾಡ್ಲಿ ಅನ್ನೋ ರೀತಿಯಲ್ಲಿ ಇದ್ರೆ, ಏನೇ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ನಿಮಗೆ ಬೇಸರ ಇದ್ರೂ ಕೂಡ ಶನೇಶ್ವರ ಆರಾಧನೆಯಿಂದಲೇ ಸರಿ ಹೋಗ್ತಕ್ಕಂಥದ್ದು ನೆನ್ಪಿಟ್ಕೊಂಬಿಡಿ, ಪಿತ್ರಾರ್ಜಿತ ಆಸ್ತಿ. ನೆಕ್ಸ್ಟ್, ವೃಷಭ ರಾಶಿಯ ವಿವಾಹದ ವಿಚಾರದಲ್ಲೂ ಬಂತು ಶನೇಶ್ವರನ ಪ್ರಭಾವ ಜಾಸ್ತಿ ಇರ್ತದೆ. 9ನೇ ಮನೆಯ ಅಧಿಪತಿ ವಿವಾಹಕ್ಕೂ ಅನುಕೂಲ ಮಾಡಿಕೊಡೋನು, ಅನುವು ಮಾಡಿಕೊಡ್ತಾನೆ. ನಂತರ ಇನ್ನು ಉದ್ಯೋಗದ ವಿಚಾರ, ನೀವು ವೃಷಭ ರಾಶಿಯವರಾಗಿದ್ದು ಉದ್ಯೋಗ ವಿದ್ಯಾರ್ಜನೆ ಜೀವನ ಮುಗಿದೋಗಿದೆ, ಎಷ್ಟು ಪ್ರಯತ್ನ ಮಾಡಿದ್ರು ಕೆಲಸ ಸಿಗ್ತಾ ಇಲ್ಲ, ತುಂಬಾ ಪ್ರಯತ್ನ ಮಾಡ್ತಾ ಇದ್ದೇವೆ, ಜಸ್ಟ್ ಕಾಲೇಜ್ ಬಂದು ಕೆಲಸ ಸಿಗ್ತಾ ಇಲ್ಲ ಅಂತಲೋ, ಅಥವಾ ಒಂದು ಕೆಲಸದಲ್ಲಿ ಇದೇನೆ ಇದನ್ನ ರಿಸೈನ್ ಮಾಡಬೇಕು, ಇನ್ನೊಂದು ಕೆಲಸ ಸೇರ್ಬೇಕು, ಬಟ್ ಯಾವುದು ಚೆನ್ನಾಗಿ ಸಿಗ್ತಾ ಇಲ್ಲ ಅಂತಲೋ, ನೀವು ನಿರುದ್ಯೋಗಿ ಆಗಿದ್ರೆ ವೃಷಭ ರಾಶಿಯವರಿಗೆ ಉದ್ಯೋಗ ಪ್ರಾಪ್ತಿಗೋಸ್ಕರ, ಆಲ್ರೆಡಿ ಉದ್ಯೋಗದಲ್ಲಿದ್ರೆ ಉದ್ಯೋಗದಲ್ಲಿ ಅಭಿವೃದ್ಧಿಗೋಸ್ಕರ, ಅಂದ್ರೆ ಪ್ರಮೋಷನ್, ಸ್ಯಾಲರಿ ಹೈಕ್ ಇತ್ಯಾದಿಗಳಿಗೋಸ್ಕರ ಎಲ್ಲವುದಕ್ಕೂ ನೀವು ಆರಾಧನೆ ಮಾಡಬೇಕಾದ್ರೂ ಶನೇಶ್ವರನೇ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಶನಿ ಚೆನ್ನಾಗಿಲ್ಲ ಅಂದ್ರೆ ನಿಮಗೆ ಖಂಡಿತ ಉದ್ಯೋಗ ಚೆನ್ನಾಗಿರಲ್ಲ, ಖಂಡಿತ ಪಿತ್ರಾರ್ಜಿತ ಆಸ್ತಿ ಸಿಗೋದಿಲ್ಲ. ಆದ್ರೆ ಶನಿ ಚೆನ್ನಾಗಿದ್ರೆ ತುಂಬಾ ಚೆನ್ನಾಗಿರೋ ಉದ್ಯೋಗದಲ್ಲಿ ಇರ್ತೀರಾ, ತುಂಬಾ ಚೆನ್ನಾಗಿರ್ತಕ್ಕಂತಹ ವಿಧಾನದಲ್ಲಿ ನಿಮಗೆ ಪಿತ್ರಾರ್ಜಿತ ಆಸ್ತಿ ಸಿಗುತ್ತೆ. ಸೊ ಅದರಿಂದ ಶನೇಶ್ವರನ ಮೇಲೆ ಡಿಪೆಂಡ್ ಎಲ್ಲೋದು ಸಹ ಆಯ್ತಲ್ವಾ. ನಿಮ್ಮ ವೈಯಕ್ತಿಕ ಜಾತಕ ತಕ್ಕೊಳ್ಳಿ, ನೀವೇ ನೋಡ್ಕೊಂಡ್ರು ಗೊತ್ತಾಗುತ್ತೆ ಶನಿ ಚೆನ್ನಾಗಿದ್ದಾನ ಅಂತ. ಅಷ್ಟೇ ಅಲ್ಲ, ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಶನಿ ಎಲ್ಲಿದ್ದಾನೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರ್ತದೆ. ಇದು ಎಲ್ಲದಕ್ಕಿನ್ನೂ ಈ ಎಲ್ಲ ಪ್ರಭಾವದ ಬಗ್ಗೆ ಸರಿಯಾಗಿ ತಿಳ್ಕೋಬೇಕು, ಇದು ಪಾಸಿಟಿವ್ ನೆಗೆಟಿವ್ ತಿಳ್ಕೋಬೇಕು ಅಂದ್ರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಶನಿ ಎಲ್ಲಿದ್ದಾನೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರ್ತದೆ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಶನಿ ಮೇಷದಲ್ಲಿದ್ರೆ ನೀಚ ಸ್ಥಿತಿಯಲ್ಲಾಗೋಯ್ತು, ಹೇಳಿದ್ದೆಲ್ಲ ಪ್ರಾಬ್ಲಮ್ಮೆ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಶನಿ ಏನಾದ್ರು ತುಲಾರಾಶಿಯಲ್ಲಿದ್ರೆ ಪರಮೋಚ್ಚ ಸ್ಥಿತಿ, ಎಲ್ಲಾ ಪಾಸಿಟಿವ್. ನಾನು ಏನೇನು ಹೇಳಿದ್ರೆ ಅದಷ್ಟು ಪಾಸಿಟಿವ್ ರೀತಿಯಲ್ಲಿ ನಿಮಗೆ ವರ್ಕೌಟ್ ಆಗ್ತಾ ಅಂದ್ರೆ ಎಲ್ಲ ಒಳ್ಳೇದಾಗ್ತಾ ಇರ್ತದೆ. ಹೌದಾ, ಆ ವಿಚಾರದಲ್ಲೆಲ್ಲ ನಿಮ್ಗೆ ಅನುಕೂಲ, ಉದ್ಯೋಗ ಇತ್ಯಾದಿ ಎಲ್ಲ ವಿಚಾರದಲ್ಲಿ ಅನುಕೂಲ ಆಗ್ತಾ ಇರುತ್ತೆ. ಮಕರ ಕುಂಭಗಳಲ್ಲಿ ಶನಿ ಇದ್ರೂ ಕೂಡ ನಿಮಗೆ ಎಲ್ಲ ರೀತಿಯಲ್ಲಿ ಪಾಸಿಟಿವ್ ಆಗ್ತಾ ಇರುತ್ತೆ, ಆಯ್ತಲ್ವಾ. ಸೊ ಶನಿ ಎಲ್ಲಿದ್ದಾನೆ ಅನ್ನುವಂಥದ್ದು ನೋಡ್ಕೊಳ್ಬೇಕು. ಶನಿ ಏನಾದ್ರೂ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ 2ನೇ ಮನೆಯಲ್ಲಿದ್ರೆ ಅಂದ್ರೆ ಮಿಥುನದಲ್ಲಿದ್ರೆ ದುಡ್ಡಿನ ವಿಚಾರದಲ್ಲಿ ಅಥವಾ ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ಬಿಡ್ಬೋದು, ಸಾಧ್ಯತೆಗಳು ಜಾಸ್ತಿ ಇರ್ತದೆ, ಆಯ್ತಾ. ಕರ್ಕಾಟಕದಲ್ಲಿ ಶನಿ ಇದ್ದಾನೆ ಅಂದ್ರೆ ನಿಮಗೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಅವಾಗ ನಿಮ್ಮ ಹಾಗೂ ನಿಮ್ಮ ಸಹೋದರರ ನಡುವೆ ಬಾಂಧವ್ಯದ ಬಗ್ಗೆ ಕೇರ್ಫುಲ್ ಆಗಿರಬೇಕು. ಸಿಂಹ ರಾಶಿಯಲ್ಲಿ ಶನಿ ಇದ್ದಾನೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಅಂದ್ರೆ ತಾಯಿಯವರ ಆರೋಗ್ಯದ ಬಗ್ಗೆ, ತಾಯಿಯ ಬಗ್ಗೆ ಹೆಚ್ಚಿನ ಗಮನ ಕೊಡ್ತಾ ಇರ್ಬೇಕು ನೀವು. 5ನೇ ಮನೆ ಅಂದ್ರೆ ಬುಧನ ಅಂದ್ರೆ ಕನ್ಯಾ ರಾಶಿಯಲ್ಲಿ ಏನಾದರೂ ಶನಿ ಇದ್ದಾನೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಅಂದ್ರೆ ಸಂತಾನಾದಿ ವಿಚಾರಗಳಲ್ಲಿ ನಿಮಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ, ಮಕ್ಕಳ ಬಗ್ಗೆ ಸ್ವಲ್ಪ ಚಿಂತೆ ಇರ್ತದೆ, ಕೈ ಹಾಕಿದ ಕೆಲಸಗಳೆಲ್ಲ ಡ್ರ್ಯಾಗ್ ಆಗ್ತಾ ಇರುತ್ತೆ, ಬೇಗ ಆಗೋದೇ ಇಲ್ಲ. ತುಲಾ ರಾಶಿಯಲ್ಲಿ ಶನಿ ಇದ್ದಾನೆ ಅಂದ್ರೆ ಅದ್ಭುತ, ಲಾಟ್ರಿ, ನಿಮಗೆ ಏನು ತೊಂದರೆ, ಶೇಷದಲ್ಲಿ ಶುಭ ಫಲಗಳನ್ನು ಕೊಡಬೇಕು, ಉಚ್ಚ ಸ್ಥಿತಿಯ ಫಲಗಳನ್ನು ಬೇರೆ ಕೊಡ್ತಾನೆ, ಅದ್ಭುತ ಬಿಡಿ, ಅದು ಸೂಪರ್. ಅದು ಏನಾದ್ರು ತುಲಾ ರಾಶಿಯಲ್ಲಿ ನಿಮ್ಮ ಜಾತಕದಲ್ಲಿ ಶನಿ ಇದ್ರೆ. ಇನ್ನು ವೃಶ್ಚಿಕ ರಾಶಿಯಲ್ಲಿ ನಿಮ್ಮ ಜಾತಕದಲ್ಲಿ ಶನಿ ಇದ್ರೆ ದಾಂಪತ್ಯದ ವಿಚಾರದಲ್ಲಿ, ಫ್ರೆಂಡ್ಶಿಪ್ ವಿಚಾರದಲ್ಲಿ, ಪಾರ್ಟ್ನರ್ಶಿಪ್ ವಿಚಾರದಲ್ಲಿ, ದೂರ ಪ್ರಯಾಣ ವಿಚಾರದಲ್ಲಿ ಎಲ್ಲ ಸ್ವಲ್ಪ ಗಮನ ಹರಿಸ್ಕೊಳ್ಬೇಕಾಗತ್ತೆ, ಗೊತ್ತಲ್ವಾ. ದಾಂಪತ್ಯಗಳು ಅಷ್ಟೇ, ಇನ್ನು ಮದುವೆ ಆಗಿಲ್ಲ, ಮದುವೆ ಮಾಡಬೇಕು ಅಂತಂದ್ರೆ 7ನೇ ಮನೆಯಲ್ಲಿ ಶನಿ ಇದ್ದಾನೆ ಅಂದ್ರೆ, ವೃಶ್ಚಿಕದಲ್ಲಿ ಶನಿ ಇದ್ದಾನೆ ಅಂದ್ರೆ ನೀವು ವೃಷಭ ರಾಶಿ ವೃಷಭ ಲಗ್ನದವರಾದ್ರೆ ದಯವಿಟ್ಟು ಮದುವೆ ನಿಶ್ಚಿತಾರ್ಥ ಆದ ಮೇಲೆ, ಮದುವೆಕ್ಕಿಂತ ಮುಂಚೆ ಮಧ್ಯದಲ್ಲೊಂದು, ನೀವು ಗಂಡಸರಾಗಿದ್ರೆ ಕದಳಿ ವಿವಾಹ, ಹೆಂಗಸರಾಗಿದ್ರೆ ಕುಂಭ ವಿವಾಹ ಪ್ರಾಯಶ್ಚಿತ್ತ ಮಾಡಿಸ್ಕೊಂಡೇನೆ ನಂತರ ನಾರ್ಮಲ್ ಮದುವೆ ಆಗಬೇಕಾಗತ್ತೆ. ಇನ್ನೇನಾದ್ರೂ ಧನುರ್ರಾಶಿಯಲ್ಲಿ ಶನೇಶ್ವರ ಸ್ವಾಮಿ ಇದ್ದಾನೆ ಅಂದ್ರೆ ಪಿತ್ರಾರ್ಜಿತ ಆಸ್ತಿ, ವೃಷಭ ರಾಶಿಯವರಿಗೆ ಆಯುಷ್ಯದ ಆರೋಗ್ಯದ ವಿಚಾರದಲ್ಲಿ, ಧನುರ್ರಾಶಿಯಲ್ಲಿ ಏನಾದರೂ ಶನೇಶ್ವರ ಇದ್ದಾನೆ ಅಂತಂದ್ರೆ ಆರೋಗ್ಯದ ವಿಚಾರದಲ್ಲಿ ಬಹಳ ಗಮನ ಹರಿಸಬೇಕು. ರಿಸ್ಕಿ
ಆ ಕೆಲಸಗಳು ಯಾವುದನ್ನು ಸಹ ನೀವು ಮಾಡಬಾರ್ದು. ತುಂಬ ಲೈಫ್ ರಿಸ್ಕ್ ಇರ್ತಕ್ಕಂಥ ಯಾವುದನ್ನು ಮಾಡಬಾರ್ದು. ವೃಷಭ ರಾಶಿಯವರಿಗೇನಾದ್ರು ಧನುರಾಶಿಯಲ್ಲಿ ಶನಿ ಇದ್ದಾನೆ, ವೃಷಭ ರಾಶಿ ವೃಷಭ ಲಗ್ನ, ಧನುವಲ್ಲಿ ಶನಿ ಇದ್ದಾನೆ ಅಂತಂದ್ರೆ ದಯವಿಟ್ಟು ನೀವು ಲೈಫ್ ರಿಸ್ಕಿ ಕೆಲಸಗಳನ್ನು ಯಾವುದನ್ನೂ ಮಾಡಬಾರ್ದು. ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇರಬೇಕು. ಮಕರ ರಾಶಿಯಲ್ಲಿ ಶನಿ ಇದ್ರೆ ಖಂಡಿತ ಒಳ್ಳೆಯದು. ಪಿತ್ರಾರ್ಜಿತ ಆಸ್ತಿ ವಿಚಾರ, ತಂದೆ ವಿಚಾರ, ಎಲ್ಲ ವಿಚಾರದಲ್ಲಿ ಅನುಕೂಲವಾಗುತ್ತೆ. ಕುಂಭರಾಶಿಯಲ್ಲಿ ಶನಿ ಇದ್ರೆ ದಯವಿಟ್ಟು ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡಿ, ರಾಜಕೀಯವಾಗಿ ಟ್ರೈ ಮಾಡಿ, ಖಂಡಿತವಾಗಿ ಅನುಕೂಲ ಆಗುತ್ತೆ. ಬಟ್ ಸ್ಲೋ ಇರುತ್ತೆ ಪ್ರಾಸೆಸ್, ಗ್ರೋತ್ ಫಾಸ್ಟ್ ಇರಲ್ಲ, ತುಂಬ ಸ್ಲೋ. ಅವ್ನು ಕೊಡೋದೇ ಶನೈಹಿ ಚರತಿ, ನಿಧಾನವಾಗಿ ಚಲಿಸುವನು, ಫಲವನ್ನು ನಿಧಾನವಾಗಿ ಕೊಡ್ತಾನೆ. ಆಯ್ತಲ್ವಾ? ಅಷ್ಟೇ ಅಲ್ಲ, ಏನಾದರೂ ಮೀನರಾಶಿಯಲ್ಲಿ ಶನಿ ಇದ್ದಾನೆ ಅಂದ್ರೆ ಲಾಭ. ಈ ಎಲ್ಲ ವಿಚಾರದಲ್ಲಿ ಉದ್ಯೋಗ, ಪಿತ್ರಾರ್ಜಿತ ಆಸ್ತಿ, ವಿವಾಹ, ವಿದೇಶ ಎಲ್ಲದರಲ್ಲೂ ಅನುಕೂಲಗಳನ್ನು ಕೊಡ್ತಾನೆ. ಏನಾದರೂ ಮೀನರಾಶಿಯಲ್ಲಿ ಶನಿ ಇದ್ದು ನೀವು ವೃಷಭ ರಾಶಿ ವೃಷಭ ಲಗ್ನದವರಾಗಿದ್ರೆ ಅದರಿಂದ ತುಂಬ ಅನುಕೂಲ. ಶನೇಶ್ವರನಿಂದಲೇ ಸಮಸ್ಯೆ ಆದರೆ ಶನೇಶ್ವರನ. ಸೊ ಆದ್ರಿಂದ ಶನೇಶ್ವರನ ಆರಾಧನೆಯನ್ನು ಮಾಡ್ಕೊಂಡ್ಬಿಡ್ಬೇಕು ನೀವು. ಆ ವಿಶೇಷ ಶನೇಶ್ವರನ ಆರಾಧನೆ ಯಾವ ರೀತಿಯಲ್ಲಿ? ಒಂದು ವಿಶೇಷ ಪರಿಹಾರ ಹೇಳ್ತೇನೆ ನಿಮಗೆ. ಶ್ರಾವಣ ಮಾಸ ಈ ಒಂದು ಶನೇಶ್ವರನ ಆರಾಧನೆ ಮಾಡ್ಲಿಕ್ಕೆ ಬಹಳ ವಿಶೇಷ. ಹಲವಾರು ಕಡೆ ಹಳ್ಳಿಗಳ ಕಡೆ ಇವ ಶ್ರಾವಣ ಮಾಸ ಅಂದ್ರೆ ಸಾಕು ಶನಿ ಕಥೆ ಮಾಡಿಸ್ತಾರೆ. ಎಲ್ಲರೂ ಸಹ ಶನಿ ವ್ರತ ಮಾಡಿಸ್ತಾರೆ. ಎಷ್ಟೋ ಜನ ಮನೆಯಲ್ಲಿ ರಾತ್ರಿ ಎಲ್ಲ ಶನೇಶ್ವರನ ಕಥೆಯ ಹರಿಕಥೆಯನ್ನ ಹೇಳುವಂತಹ ಒಂದು ಪದ್ಧತಿ ಈಗಲೂ ಸಹ ಇದೆ. ಸೊ ಎಷ್ಟು ಜನ ಏನು ಶ್ರಾವಣ ಮಾಸ ಬಂತು ಅಂದ್ರೆ ಆ ಹರಿಕಥೆ ಹೇಳೋರು ಸಿಗೋದೇ ಇಲ್ಲ, ಅಂದ್ರೆ ಅಷ್ಟು ಬ್ಯುಸಿ ಆಗ್ಬಿಟ್ಟಿರ್ತಾರೆ. ಸೊ ಶ್ರಾವಣ ಮಾಸ ಶನೇಶ್ವರನ ಆರಾಧನೆಗೆ ಬಹಳ ವಿಶೇಷ. ಅಂತಹ ವಿಶೇಷವಾದಂತಹ ಶ್ರಾವಣ ಮಾಸದ ಅಮಾವಾಸ್ಯೆ, ಶ್ರಾವಣ ಸೋಮವಾರ ಕಡೆನೂ ಹೌದು, ಶ್ರಾವಣ ಸೋಮವಾರ ಅಮಾವಾಸ್ಯೆ ಸೆಪ್ಟೆಂಬರ್ 2ನೇ ತಾರೀಕು ನಮ್ಮ ಯಾಗಶಾಲೆಯಲ್ಲಿ ನಾವು ಸಹಸ್ರ ಶನಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ವಿಶೇಷವಾಗಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಮುಂದಿನ ವರ್ಷದ 7.5ಗೆ ಈಗಲಿಂದಲೇ ಸಿದ್ಧತೆಗಳಾಗೋಗ್ಲಿ ನಿಮಗೆ. ಅಷ್ಟೇ ಅಲ್ಲ, ನಿಮಗೆ ವಿಶೇಷವಾದಂತಹ ನೀಲಮೇಘವರ್ಣಿಕಾರತ್ನಗಳ ಶನೇಶ್ವರನ ಒಂದು ಉಪರತ್ನ ಅಂತ ಅನ್ಬೋದು ನೀವು. ನೀಲಮೇಘವರ್ಣಿಕಾರತ್ನಗಳು ಶನೇಶ್ವರಂ ನೀಲವರ್ಣ ನೀಲಮಾಲ್ಯಾಂಬರಧರಂ ನೀಲಾಶ್ವಾ ನೀಲಛತ್ರ ಧ್ವಜರಥ ಪತಾಕೋಪಶೋಭಿತಂ. ನೋಡಿ, ಶನೇಶ್ವರನಿಗೆ ನೀಲ ಅನ್ನುವಂಥದ್ದು ಬಹಳ ವಿಶೇಷವಾಗಿ ಪ್ರೀತಿಪಾತ್ರವಾದ ಬಣ್ಣ. ಆ ನೀಲಮೇಘವರ್ಣಿಕಾರತ್ನಗಳು, ಈ ಒರಿಜಿನಲ್ ನೀಲಮೇಘವರ್ಣಿಕಾರತ್ನಗಳು ನಿಮಗೆ ಬ್ಲೂ ಸಫೈರ್ ಬೇರೆ, ನೀಲಿ ಪುಷ್ಯರಾಗ ಅಂತೀವಲ್ಲ ಅದು ಬೇರೆ ರತ್ನ. ಅದನ್ನು ಹಾಕುವಾಗ ನೀವು ಒಮ್ಮೆ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳುವಂಥದ್ದು ಕೆಲವರ ಅಭಿಪ್ರಾಯ ಇದೆ. ಆದರೆ ನೀಲಮೇಘವರ್ಣಿಕಾ ಉಪರತ್ನಗಳನ್ನು ಹಾಕುವಾಗ ಯಾವುದೇ ತೊಂದರೆ ಇಲ್ಲ. ಸೊ ಆದ್ರಿಂದ 1008 ಸಂಖ್ಯೆಯಲ್ಲಿ ಶ್ರಾವಣ ಸೋಮವಾರ ಅಮಾವಾಸ್ಯೆಯ ದಿವಸ ಶ್ರಾವಣ ಮಾಸ, ಶ್ರಾವಣ ಸೋಮವಾರ ಅಮಾವಾಸ್ಯೆ, ಕೊನೆ ಶ್ರಾವಣ ಸೋಮವಾರ ಅವತ್ತು 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ಹೋಮವನ್ನು ಮಾಡಿ, ಸಹಸ್ರ ಸಂಖ್ಯೆಯಲ್ಲಿ 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ಹೋಮವನ್ನು ಮಾಡಿ, ಈ ನೀಲಮೇಘವರ್ಣಿಕಾ ರತ್ನಗಳು ಹಾಗೂ ವಿಶೇಷವಾದಂತಹ ಸಪ್ತ ಚಕ್ರಗಳ ರತ್ನಗಳು ಇರ್ತಕ್ಕಂತಹ ಈ ಒಂದು ಬ್ರಾಸ್ಲೆಟ್ ಅನ್ನ ಪ್ರತಿಯೊಬ್ಬರು ಸಹ ಧಾರಣೆ ಮಾಡ್ಕೊಳ್ಬಹುದು. ಈ ಶರೀರದ ಸಪ್ತ ಚಕ್ರಗಳಿಗೋಸ್ಕರ ಒಂದು ಸಪ್ತರತ್ನಗಳು ಹಾಗೂ ನೀಲಮೇಘವರ್ಣಿಕಾ ರತ್ನ ಶನೇಶ್ವರನ ಒಂದು ದುಷ್ಪ್ರಭಾವವನ್ನು ಪರಿಹಾರ ಮಾಡಲಿಕ್ಕೆ. ಸೊ ಇದು ಹಾಕೊಂಡಾಗ ಮೇಷರಾಶಿಯವರಿಗೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಶನೇಶ್ವರ ಗೆಲ್ಲಿದ್ದಾನೆ ಅನ್ನುವುದರಿಂದ ಹಿಡಿದು ಅದರ ಒಂದು ದುಷ್ಪ್ರಭಾವದಿಂದ ಅಂದ್ರೆ ಪರಿಹಾರ ಮಾಡೋದ್ರಿಂದ ಹಿಡಿದು ನಿಮಗೆ ಶನಿ ದಶೆ, ಶನಿ ಭುಕ್ತಿ ಅಥವಾ ನಿಮಗೆ 7.5 ಶನಿ ಇದ್ರೆ, ಅಷ್ಟಮ ಶನಿ, ಪಂಚಮ ಶನಿ ಇತ್ಯಾದಿ ಯಾವುದೇ ರೀತಿಯಾದಂತಹ ಶನಿ ದೋಷಗಳಿದ್ರೂ ಸಹ ಅದನ್ನ ಒಂದು ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರ ಶನೇಶ್ವರ ಅನುಗ್ರಹಕ್ಕೋಸ್ಕರ ತುಂಬಾ ಅನುಕೂಲವಾಗ್ತದೆ. ಸೊ ಶನೇಶ್ವರನಿಂದ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ನಿಮಗೆ ಶನೇಶ್ವರ ಯಾವುದಕ್ಕೆ ಕಾರಕ? ನಿಮಗೆ ಉದ್ಯೋಗ ಕಾರಕನೇ, ವಿವಾಹ ಕಾರಕನೇ, ಸಂತಾನಕಾರಕನೇ, ನಿಮಗೆ ಯಾವುದಕ್ಕೆ ಶನೇಶ್ವರ ಕಾರಕನಾಗಿದ್ದಾನೆ ಇಷ್ಟು ತನಕ ನಾನು ಹೇಳದಂತೆ ಅನ್ನುವ ರೀತಿಯಲ್ಲಿ ಆ ಒಂದು ದೋಷ ಪರಿಹಾರವಲ್ಲದೆ ನಿಮಗೆ ಶನೇಶ್ವರನ ಮಹಾದಶೆ ನಡೀತಾ ಇದೆ, ಶನಿ ಭುಕ್ತಿ ನಡೀತಾ ಇದೆ, ಅಂತರ್ದಶೆ, ಅಂತರಾಂತರ್ದಶೆ, ಸೂಕ್ಷ್ಮದಶೆ, ಪ್ರಾಣದಶೆಯವರೆಗೂ ಶನೇಶ್ವರ ಇರ್ತಾನೆ, ಇನ್ನು ಕೆಳಗಡೆ ಇರ್ತಾನೆ. ಸೊ ಆದ್ರಿಂದ ಅಲ್ಲೆಲ್ಲ ಶನೇಶ್ವರ ಅನುಗ್ರಹ. ಅಷ್ಟೇ ಅಲ್ಲ, ನಿಮ್ಮ 7.5 ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ ಇತ್ಯಾದಿ ಎಲ್ಲದೂ ಸಹ ಕಂಟ್ರೋಲಿಗೆ ಬರ್ತದೆ. ಸೊ ಆದ್ರಿಂದ ಶನೇಶ್ವರನ ಈ ವಿಶೇಷವಾದ ನೀಲಮೇಘವರ್ಣಿಕಾ ರತ್ನಗಳ ಜೊತೆಗೆ ಸಪ್ತಚಕ್ರ ಬ್ರಾಸ್ಲೆಟ್, ಇದು ನೀಲಮೇಘವರ್ಣಿಕಾ ರತ್ನಗಳ ಜೊತೆಗೆ ಸಪ್ತಚಕ್ರ ರತ್ನಗಳು, ಈ ಬ್ರಾಸ್ಲೆಟ್ ಅನ್ನ ಪ್ರತಿಯೊಬ್ಬರೂ ಸಹ ನೀವು ಧಾರಣೆ ಮಾಡ್ಕೊಳ್ಳಿ. ನಿಮ್ಮ ಬಲಗೈಯಲ್ಲಿ ಕೂಡ ಇದನ್ನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಮಾಡಬಹುದು. ನಾನು ರಾಖಿ ತುಂಬಾ ಕಟ್ಕೊಂಡಿರೋದ್ರಿಂದ ನಿಮಗೆ ಕಾಣಲ್ಲ ಅಂತ ಎಡಗೈ ಹಾಕೊಂಡು ತೋರಿಸಿದ್ದಕ್ಕಷ್ಟೇನೆ. ಇದು ಸಪ್ತಚಕ್ರ ಜೊತೆಗೆ ನೀಲಮೇಘವರ್ಣಿಕಾ ಬ್ರಾಸ್ಲೆಟ್. ಇದನ್ನ ಪ್ರತಿಯೊಬ್ಬರೂ ಸಹ ದಯವಿಟ್ಟು ಧಾರಣೆ ಮಾಡ್ಕೊಳ್ಳಿ. ಶ್ರಾವಣ ಸೋಮವಾರ ಅಮಾವಾಸ್ಯೆ
ಕೊನೆಯ ಶ್ರಾವಣ ಸೋಮವಾರ ಅಮಾವಾಸ್ಯೆ ಸೆಪ್ಟೆಂಬರ್ 2ನೇ ತಾರೀಕು 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ಹೋಮ ಮಾಡಿ. ಅಷ್ಟೇ ಅಲ್ಲ, ಇನ್ನೂ ಹೋಮಗಳಿದೆ. ಶತ್ರು ನಿಗ್ರಹ ವಾರಾಗಿ ಹೋಮ, ಈ ಮಾಟ ಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ ಇತ್ಯಾದಿ ಎಲ್ಲ ಪರಿಹಾರಕ್ಕೋಸ್ಕರವಾಗಿ ಶತ್ರು ನಿಗ್ರಹ. ನಾನು ಹೇಳ್ತಾ ಇರ್ತೇನೆ, ಶತ್ರುವನ್ನ ಏನು, ಈಗ ಹೊಟ್ಟೆ ನೋವು ಬರೋರಿಗೆ ಔಷಧಿ ಇದೆ, ಹೊಟ್ಟೆ ನೋವು ಇರೋರಿಗೆ ಔಷಧಿ ಇರುತ್ತೆ, ಹೊಟ್ಟೆ ಕಿಚ್ಚಿರೋರಿಗೆ ಔಷಧಿ ಇರಲ್ಲ ಅಂತ. ಸೊ ಅದರಿಂದ ಹೊಟ್ಟೆ ಕಿಚ್ಚು ಅಂದ್ರೆ ಯಾರು ನಮ್ಮ ಹೊಟ್ಟೆ ಕಿಚ್ಚು ಪಟ್ಕೊಂತಾರೆ ಗೊತ್ತಿಲ್ಲ, ಯಾರು ಶತ್ರು, ಬೆನ್ನ ಹಿಂದೆ ಚೂರಿ ಹಾಕ್ತಕ್ಕಂಥವ್ರು ಯಾರು ನಮಗೆ ಗೊತ್ತಿಲ್ಲ. ಸೊ ಅದರಿಂದ ಶತ್ರು ನಿಗ್ರಹ ವಾರಾಗಿ ಹೋಮವನ್ನು ಮಾಡಿ ಅದರಲ್ಲಿ ಅಭಿಮಂತ್ರಿತವಾದಂತಹ ಈ ಒಂದು ಬ್ರಾಸ್ಲೆಟ್ ನ ಧಾರಣೆ ಮಾಡ್ಕೊಳ್ಳೋದ್ರಿಂದ ಸಪ್ತಚಕ್ರದಿಂದ ನಮ್ಮ ಶರೀರ ಶುದ್ಧಿಯೂ ಆಗ್ತದೆ, ಒಂದು ರಕ್ಷಣೆಯೂ ಸಿಗ್ತದೆ, ಶತ್ರು ನಿಗ್ರಹ ವಾರಾಗಿ ಅಮ್ಮನವರ ಒಂದು ಅನುಗ್ರಹವೂ ಸಹ ಸಿಗ್ತದೆ ಈ ಸಪ್ತಚಕ್ರ ಬ್ರಾಸ್ಲೆಟ್ ಹಾಗೂ ನೀಲಮೇಘವರ್ಣಿಕಾ ರತ್ನಗಳು. ಸೊ ನೋಡಿ, ಈ ನೀಲಮೇಘವರ್ಣಿಕಾ ರತ್ನಗಳು ಸಹಸ್ರ ಶನಿ ಶಾಂತಿ ಹೋಮದ ಎನರ್ಜೈಸ್ ಆದ್ರೆ, ಈ ಸಪ್ತಚಕ್ರ ಬ್ರಾಸ್ಲೆಟ್ಗಳು ನೋಡಿ ಶತ್ರು ನಿಗ್ರಹ ವಾರಾಗಿ ಹೋಮ. ಅಷ್ಟೇ ಅಲ್ಲ, ಕಾಲಭೈರವೇಶ್ವರ ಹೋಮ. ಈ ಕಾಲಭೈರವೇಶ್ವರ ಹೋಮದಲ್ಲಿ ಬಹಳಷ್ಟು ಜನಕ್ಕೆ ಮನೆ ದೇವರೇ ಕಾಲಭೈರವೇಶ್ವರ ಸ್ವಾಮಿ. ಸೊ ಆ ಕಾಲಭೈರವೇಶ್ವರನ ಅನುಗ್ರಹ ಪ್ರತಿಯೊಬ್ಬರಿಗೂ ಸಹ ಬೇಕಾಗಿದೆ, ರಕ್ಷಣೆಯ ಪರ್ಪಸ್ ಆಗಿ ಬೇಕಾಗಿದೆ. ಈಶ್ವರನ ಗಣದಲ್ಲಿ ಕಾಲಭೈರವೇಶ್ವರ ಬರ್ತಕ್ಕಂಥದ್ದು. ಎಂತಹ ಆರೋಗ್ಯ ಬಾಧೆ, ದೋಷ, ಸಮಸ್ಯೆಗಳಿದ್ದು ಕೂಡ ಪರಿಹಾರ ಮಾಡುವ ಶಕ್ತಿ ಕಾಲಭೈರವೇಶ್ವರನಿಗಿದೆ. ಅದಕ್ಕೆ ಆದಿಶಂಕರಾಚಾರ್ಯರೇ ಕಾಲಭೈರವಾಷ್ಟಕಾದಿಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು. ಅಂತಹ ಪವರ್ಫುಲ್ ಕಾಲಭೈರವೇಶ್ವರ ಹೋಮದಲ್ಲೂ ಸಹ ಈ ಸಪ್ತಚಕ್ರಗಳ ಬ್ರಾಸ್ಲೆಟ್ ಅಭಿವಂತನೆ ಆಗುತ್ತೆ. ಅಷ್ಟೇ ಅಲ್ಲ, ಇನ್ನು ಸ್ವಯಂವರ ಪಾರ್ವತಿ ಹೋಮ. ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅನ್ನುವ ಕಾರಣದಿಂದ ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ ಹಾಗೂ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಸೊ ಇದೆಲ್ಲಾ ಹೋಮಗಳಲ್ಲಿ ಎನರ್ಜೈಸ್ ಆಗುವ 1008 ಸಂಖ್ಯೆಯಲ್ಲಿ ಶನೇಶ್ವರನ ಹೋಮದಲ್ಲಿ ಎನರ್ಜೈಸ್ ಆಗುವ ಈ ಒಂದು ನೀಲಮೇಘಾವರ್ಣಿಕಾ ರತ್ನಗಳನ್ನ ಪ್ರತಿಯೊಬ್ಬರು ಸಹ ಧಾರಣೆ ಮಾಡಿಕೊಂಡು ನೋಡಿ, ಇದರ ಕೈಯಲ್ಲಿ ಹಾಕೊಂಡ್ಬಿಟ್ರೆ ಆಯ್ತು, ನಿಮಗೇನು ತುಂಬಾ ಚೆನ್ನಾಗಿರ್ತದೆ ಇದು. ಹಾಗೂ ಆ ಪಾಸಿಟಿವ್ ಎನರ್ಜಿ, ರಕ್ಷಣೆ, ಶನಿಪೀಡೆ ಪರಿಹಾರ ಮಾಡಿ ಶನೇಶ್ವರ ಅನುಗ್ರಹ ಸಹ ಖಂಡಿತವಾಗಿ ಸಿಗ್ತದೆ. ಇಷ್ಟಲ್ಲದೆ ನೀವು ಈ ವಿಡಿಯೋ ಅಂಡಲ್ಲಿ ನನಗೊಂದು ವಿಶೇಷವಾದ ಶನೇಶ್ವರನ ಒಂದು ಸ್ತೋತ್ರವನ್ನ ತಿಳಿಸ್ತೇನೆ. ಪ್ರತಿದಿನ 8 ಬಾರಿ ಆ ಸ್ತೋತ್ರವನ್ನು ಕೇಳಿಸ್ಕೊಳ್ಳಿ. ಹಗಲಿನಲ್ಲಿ ಬೆಳಗ್ಗೆ ಸ್ನಾನ ಆದಮೇಲೆ ದೇವರ ಮೇಲೆ ಕೂತ್ಕೊಂಡು 8 ಬಾರಿ ಈ ಸ್ತೋತ್ರವನ್ನು ಕೇಳಿಸ್ಕೊಂಡು ಹೊರಟುಬಿಟ್ರೆ ತುಂಬಾ ಸಿಂಪಲ್ಲು. ಇನ್ನು ಮನೆ ಹತ್ತಿರ ಇರುವ ಶನೇಶ್ವರ ದೇವಸ್ಥಾನಕ್ಕೆ ಶನಿವಾರ ಹೋಗಿ ಒಂದು ಕಾಲು ನೋವು ಬರ್ತನಕ ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಂಬನ್ನಿ. ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೆ ಶನೇಶ್ವರ ಬೆನ್ನತ್ಕೊಂಡ್ಬಿಡ್ತಾನೆ ಅನ್ನೋದು ನಾನ್ ಸೆನ್ಸ್. ಬಗ್ಗಿದ್ರೆ ಬೆನ್ನತ್ಕೊಳ್ಳೋ, ಯಾರು ಬಗ್ತಾರೆ ಅಂತ ನೋಡ್ಕೊಂಡು ಕೂತ್ಕೊಂಡ್ರು ಅಷ್ಟು ನೀವು ಕೆಳಮಟ್ಟದಲ್ಲಿ ದಯವಿಟ್ಟು ಶನೇಶ್ವರನ ಅಳತೆ ಹಾಕಬೇಡಿ. ಶನೇಶ್ವರ ಬಹಳ ಪವರ್ಫುಲ್ ಆಗಿರತಕ್ಕಂತಹ ದೇವರು. ಸೊ ಯಾರು ಬಗ್ಗಿದ್ರೆ ಬೆನ್ನತ್ಕೋಬೇಕು ಅಂತ ಅನ್ನುವ ಅನಿವಾರ್ಯತೆ ಅವನಿಗಿಲ್ಲ. ನಿಮ್ಮನ್ನ ಬಗ್ಗಿಸಿ ಬೆನ್ನತ್ಕೊಳ್ಳೋದು ಅವನಿಗೆ ಗೊತ್ತಿದೆ. ಯಾರು ನಿಮಗೆ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡಿದ್ರೆ ಬೆನ್ನತ್ಕೊಂಡ್ಬಿಡ್ತಾನೆ ಶನೇಶ್ವರ ಅಂತ ಹೇಳಿದ್ರೆ ಹೇಳಿ ಅವರಿಗೆ, ನೋಡಪ್ಪ ನಾನು ಬಗ್ಗಿಸಿ ಬೆನ್ನತ್ಕೊಳ್ಳುವಂತ ಇದಿದೆ ಸ್ವಾಮಿಗೆ, ಅದರಿಂದ ಬಗ್ಗಿದ್ರೆ ಬೆನ್ನತ್ಕೊಳ್ತಾನೆ ಅನ್ನುವಂಥದ್ದು ಏನು ಶುದ್ಧವಾದ ನಾನ್ ಸೆನ್ಸ್. ಅದು ಯಾರು ಹೇಳಿದ್ರು ನಂಬಬೇಡಿ. ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಕಾಲು ನೋವು ಬರ್ತನಕ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಕರಿ ಎಳ್ಳಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸಿ, ಅಷ್ಟೋತ್ತರ ಪೂಜೆ ಕರಿ ಎಳ್ಳಲ್ಲಿ ಮಾಡಿಸ್ತಕ್ಕಂಥದ್ದು, ಅಥವಾ ನೀಲಿ ಬಣ್ಣದ ಹೂವಿನಲ್ಲಿ ಮಾಡಿಸಿ ಒರಿಜಿನಲ್ ಕುಕಿಂಗ್ ಗ್ರೇಡ್ ಎಳ್ಳೆಣ್ಣೆ, ಗಾಣದ ಎಳ್ಳೆಣ್ಣೆ ತಗೊಬಂದು ಕಬ್ಬಿಣದ ಬಾಂಡ್ಲಿಲಿ ಹಾಕಿ ಹಿಂಗೆ ಮುಖ ನೋಡ್ಕೊಂಡು ಅದರಲ್ಲೊಂದು ಬೆರಳು ಗಾತ್ರ ಬತ್ತಿ ಹಾಕಿ ದೀಪನರು ಹಚ್ಚಬಹುದು, ಇಲ್ಲ ಶನೇಶ್ವರನಿಗೆ ಅಭಿಷೇಕ ಮಾಡಿಸ್ಬೋದು. ಶನೇಶ್ವರ ಅನುಗ್ರಹ ಪ್ರಾಪ್ತಿಗೋಸ್ಕರ ನೀವು ಪ್ರತಿಯೊಂದು ಶನೇಶ್ವರ ಸ್ತೋತ್ರಗಳನ್ನು ಪಠನೆ ಮಾಡಿ, ಶನಿ ಅಷ್ಟೋತ್ರಗಳನ್ನ ಪಠನೆ ಮಾಡಿ, ಆಮೇಲೆ ಕರಿ ಎಳ್ಳು ಎಳ್ಳೆಣ್ಣೆ ದಾನ ಮಾಡಬಹುದು. ಆಯ್ತಲ್ವಾ? ಈ ತರ ಶನೇಶ್ವರ ಅನುಗ್ರಹವನ್ನು ಜಾಸ್ತಿ ಪಡೀರಿ, ಅತ್ಯಂತ ಅವಶ್ಯಕ. ಆಯ್ತಲ್ವಾ? ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.